ಎಸ್ಐಟಿ ಅಧಿಕಾರಿಗಳು ಏಕಾಏಕಿ ದಾಳಿ ಮಾಡ್ತಾರೆ ಅಂತ ಹೇಳಿದ್ರೆ ಏನಾದ್ರೂ ಒಂದು ಸುಳಿವು ಸಿಕ್ಕಿರುತ್ತೆ, ಅದಕ್ಕೋಸ್ಕರನೇ ಪ್ಲಾನ್ ಅನ್ನ ಮಾಡ್ಕೊಂಡು ಐಟಿ ಅಧಿಕಾರಿಗಳು ದಾಳಿ ಮಾಡೋದು ಕಾಮನ್. ಆದ್ರೆ ಈಗ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಇದೊಂಥರ ಶಾಕಿಂಗ್ ಅಂತಾನೂ ಹೇಳ್ಬೋದು. ಯಾರದೋ ಹೆಸರಿನಲ್ಲಿ ಹೂಡಿಕೆ ಮಾಡಿ ಇಲ್ಲಿ ತೆರಿಗೆಯನ್ನ ಇಲ್ಲಿ ಸ್ಟಾರ್ ನಟರು ವಂಚಿಸ್ತಾ ಇದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಹತ್ವದ ದಾಖಲೆಗಳು, ಮಹತ್ವದ ಸುಳಿವು ಇಲ್ಲಿ ಐಟಿ ಅಧಿಕಾರಿಗಳಿಗೆ ಸಿಕ್ಕಿದೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಅಪ್ಡೇಟ್ ಮಾಹಿತಿ. ಬೇನಾಮಿ ವ್ಯವಹಾರದ ಬಗ್ಗೆ ಇಲ್ಲಿ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿ ಸಾಕಷ್ಟು ದಿನಗಳಿಂದ ಪ್ಲಾನ್ ಮಾಡಿಕೊಂಡು ಒಂದು ತಿಂಗಳಿನಿಂದ ನಿರಂತರವಾಗಿ ಪ್ಲಾನ್ ಮಾಡಿಕೊಂಡು ಈ ಎಲ್ಲಾ ನಟರು ಏನೇನೀಗ ಐಟಿ ದಾಳಿ ಆಗಿದೋ ಆ ನಟರ ಮೇಲೆ ಒಂದು ಹದ್ದಿನ ಕಣ್ಣನ್ನ ಇಟ್ಟು ಪ್ಲಾನ್ ಮಾಡ್ಕೊಂಡೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು. ದಾಳಿಯ ಹಿಂದಿನ ಉದ್ದೇಶ ಏನು ಅನ್ನೋದು ಇನ್ನೂ ಕೂಡ ಪ್ರಶ್ನೆಯಾಗೇ ಉಳಿದಿದೆ. ಈಗ ಒಂದಷ್ಟು ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಏನಪ್ಪಾ ಅಂತ ಹೇಳಿದ್ರೆ ಈ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೋಟಿ ಕೋಟಿ ಸಿನಿಮಾಗಳದ್ದೇ ಮಾತು ಇತ್ತು. ಈ ಹಣವ ಎಲ್ಲಿಂದ ಬಂತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಸುತ್ತಿನಲ್ಲಿ ಇಲ್ಲ ಇದು ರಾಜಕೀಯ ಪ್ರೇರಿತ ಅಂತ ಕೂಡ ಹೇಳಲಾಗ್ತಾ ಇದೆ. ಬಟ್ ಇದ್ಯಾವುದು ಕೂಡ ನಾವು ಹೇಳ್ತಾ ಇಲ್ಲ, ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು, ಅದರ ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿರುವಂತಹ ಮಾತುಗಳು. ಇದರ ಬೆನ್ನಲ್ಲೇ ಈಗ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಬೇನಾಮಿ ವ್ಯವಹಾರದಲ್ಲಿ ಈ ಸ್ಟಾರ್ ನಟರು ತೊಡಗಿಸಿಕೊಂಡಿದ್ರು ಅನ್ನೋದು ಸಿಗ್ತಾ ಇರುವಂತಹ ಮಾಹಿತಿ. ಯಾರದೋ ಹೆಸರಿನಲ್ಲಿ ಹಣವನ್ನ ಹೂಡಿಕೆ ಮಾಡಿ ಇಲ್ಲಿ ತೆರಿಗೆಯನ್ನ ಸ್ಟಾರ್ ನಟರು ವಂಚಿಸ್ತಾ ಇದ್ರು. ಆ ಒಂದು ಮಾಹಿತಿಯನ್ನ, ಆ ಒಂದು ದಾಖಲೆಗಳನ್ನ ಇಟ್ಕೊಂಡು ಐಟಿ ಅಧಿಕಾರಿಗಳು ಈ ಒಂದು ರೇಡ್ ಮಾಡಿದ್ದಾರೆ ಅನ್ನೋದು ಸಿಗ್ತಾ ಇರುವಂತಹ ಮಾಹಿತಿ. ಬಟ್ ಇದೆಲ್ಲವೂ ಅಷ್ಟೀಗ ಐಟಿ ಅಧಿಕಾರಿಗಳು ರೇಡ್ ಮುಗಿಸಿ ನಂತರದಲ್ಲಿ ಏನೊಂದು ಪ್ರೆಸ್ ರಿಲೀಸ್ ಮಾಡ್ತಾರೋ ಅದಾದ ಬಳಿಕವೇ ನಮ್ಗೆ ಒಂದು ಕನ್ಫರ್ಮ್ ಆದಂತ ವಿಷಯ ಸಿಗುವಂತದ್ದು. ಬಟ್ ಈಗ ಒಂದಷ್ಟು ಊಹಾಪೋಹಗಳು, ಒಂದಷ್ಟು ಚರ್ಚೆಗಳು ಆಗ್ತಾ ಇರೋದಂತೂ ನಿಜ. ಈಗ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಬೇನಾಮಿ ಆಸ್ತಿಯ ವ್ಯವಹಾರದಲ್ಲಿ ಈ ಸ್ಟಾರ್ ನಟರು ತೊಡಗಿಸಿಕೊಂಡಿದ್ದಾರೆ. ಬೇರೆಯವರ ಹೆಸರಿನಲ್ಲಿ ವ್ಯವಹಾರಗಳನ್ನ ಮಾಡಿಕೊಂಡು ಹಣವನ್ನ ಹೂಡಿಕೆ ಮಾಡಿಕೊಂಡು ಲಾಭವನ್ನ ಮಾಡ್ತಾ ಇದ್ರು, ಜೊತೆಗೆ ತೆರಿಗೆಯನ್ನ ವಂಚಿಸ್ತಾ ಇದ್ರು ಅನ್ನೋದು ಸಿಗ್ತಾ ಇರುವಂತಹ ಮಾಹಿತಿ.